ಸ್ನೇಹಿತರೆ, RBI ತನ್ನ ಮಾನಿಟರಿ ಪಾಲಿಸಿಯನ್ನು ಪ್ರಕಟಿಸಿದ್ದು ರೆಪೋ ರೇಟಲ್ಲಿ ಯಾವುದೇ ಬದಲಾವಣೆ ಮಾಡದೆ ಹಾಗೆ ಉಳಿಸ್ಕೊಂಡಿದೆ. ಇದು ಒಂದು ರೀತಿ ನೆಗೆಟಿವ್ ಮತ್ತು ಒಳ್ಳೆಯ ಬೆಳವಣಿಗೆ ಎರಡೂ ಕೂಡ ಹೌದು. ಇನ್ನು ಇದೇ ಸಂದರ್ಭದಲ್ಲಿ ನೋಡೋದಾದರೆ ಕಳೆದ ಗುರುವಾರ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ತನ್ನ ಇಂಟ್ರೆಸ್ಟ್ ದರವನ್ನು ಪ್ರಕಟಿಸಿದ್ದು, ಅದರಲ್ಲಿ 25 BPS ಪಾಯಿಂಟ್ಸ್ ಕಡಿಮೆ ಮಾಡೋದ್ರ ಮೂಲಕ ತನ್ನ ಇಂಟ್ರೆಸ್ಟ್ನ ಕಡಿಮೆ ಮಾಡಿದೆ. ಇದು ಕಳೆದ 5 ವರ್ಷದಲ್ಲೇ ಪ್ರಪ್ರಥಮ ಬಾರಿಗೆ ತನ್ನ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಿದೆ. ಇನ್ನು ಇಂಟ್ರೆಸ್ಟ್ ಕಡಿಮೆ ಮಾಡೋದು ಎಷ್ಟು ಮುಖ್ಯ ಅಂತ ಹೇಳೋದಾದರೆ, ಕಂಪನಿಗಳು ಹಾಗೆ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಸಾಲಗಳು ಲಭ್ಯವಾಗುತ್ತೆ. ಇದರಿಂದ ವ್ಯಾಪಾರ ವಹಿವಾಟುಗಳು ಹೆಚ್ಚಿಗೆ ಆಗಲಿದ್ದು, ಇದು ಎಕಾನಮಿಗೆ ಒಂದು ಸಾಥ್ ಕೊಡುತ್ತೆ. ಇನ್ನು ಇಲ್ಲಿ RBI ತನ್ನ ಮಾನಿಟರಿ ಪಾಲಿಸಿಯಲ್ಲಿ ಯಾವುದೇ ಇಂಟ್ರೆಸ್ಟ್ ರೇಟ್ ಕಡಿತ ಮಾಡದ ಕಾರಣ ಇಲ್ಲಿ ಯುರೋಪಿಯನ್ ಮಾರ್ಕೆಟ್ನಲ್ಲಷ್ಟೇ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿರೋದ್ರಿಂದ ನಾವು ಯುರೋಪಿಯನ್ ಮಾರ್ಕೆಟ್ನಲ್ಲಿ ಎಕ್ಸಿಸ್ಟ್ ಆಗಿರ್ತಕ್ಕಂಥ ಭಾರತೀಯ ಕಂಪ್ನಿಗಳು ಯಾವುದು ಅನ್ನೋದನ್ನ ನಾವು ನೋಡೋಣ. ನಾನಿಲ್ಲಿ ಯುರೋಪ್ನಲ್ಲಿ ಇರುವಂಥ ಬಿಸ್ನೆಸ್ ಬಗ್ಗೆ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಮುಖ್ಯ ಕಾರಣ ಇಂಟ್ರೆಸ್ಟ್ ರೇಟ್. ಅಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರೋದ್ರಿಂದ ತಗೊಳ್ತಕ್ಕಂಥ ಸಾಲಕ್ಕೆ ಕಡಿಮೆ ಬಡ್ಡಿ ಇರುತ್ತೆ. ಇದರಿಂದ ಕಂಪನಿ ಹೆಚ್ಚಿಗೆ ಪ್ರಾಫಿಟ್ ಮಾಡ್ಬೋದು. ಇನ್ನು ಈ ಲಿಸ್ಟ್ನಲ್ಲಿ ನೋಡಿದರೆ ಮೊದಲ ಕಂಪನಿ ಅದು ಟಾಟಾ ಮೋಟರ್ಸ್. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಟಾಟಾ ಮೋಟರ್ಸ್ನಲ್ಲಿ ಹೆಚ್ಚು ಬಿಸ್ನೆಸ್ ಬರೋದು ಯುರೋಪ್ ಮತ್ತು USA ಕಂಟ್ರಿಯಲ್ಲಿ. ಅದು ತನ್ನ ಜಾಗ್ವಾರ್, ಲ್ಯಾಂಡ್ ರೋವರ್ ಆ್ಯಂಡ್ ರೇಂಜ್ ರೋವರ್ ಕಾರ್ ಸೇಲ್ಸ್ ಮೂಲಕ. ನೀವಿಲ್ಲಿ ನೋಡ್ಬೋದು, ಇಂಡಿಯಾದಲ್ಲಿ ಟಾಟಾ ಮೋಟರ್ಸ್ 17.3% ಬಿಸ್ನೆಸ್ ಹೊಂದಿದ್ರೆ USA ನಲ್ಲಿ 36% ಹೊಂದಿದೆ. ಇನ್ನು ಯುರೋಪ್ನಲ್ಲಿ 40.3% ಹೊಂದಿದೆ. ಆದ್ದರಿಂದ ಈ ಇಂಟ್ರೆಸ್ಟ್ ರೇಟ್ ಕಟ್ ಟಾಟಾ ಮೋಟರ್ಸ್ಗೆ ಅಧಿಕ ಪ್ರಾಫಿಟ್ ತಂದುಕೊಡಲಿದೆ. ಇನ್ನು ನಮ್ಮ ಲಿಸ್ಟಲ್ಲಿ ಇರ್ತಕ್ಕಂಥ ಎರಡನೇ ಕಂಪ್ನಿ ಅಂದರೆ ಅದು ಸಿಪ್ಲಾ ಲಿಮಿಟೆಡ್. ಇದು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ಆಗಿದ್ದು, ಇದರ ಬಿಸ್ನೆಸ್ ಪ್ರಪಂಚದಾದ್ಯಂತ ಇದೆ. ನೀವಿಲ್ಲಿ ನೋಡ್ಬೋದು, ನಾರ್ತ್ ಅಮೆರಿಕಾದಲ್ಲಿ 7% ಬಿಸ್ನೆಸ್ ಇದ್ದರೆ ಇಂಡಿಯಾದಲ್ಲೂ ಕೂಡ 7% ಬಿಸ್ನೆಸ್ ಇದೆ. ಇನ್ನು ಯುರೋಪ್ನಲ್ಲಿ ಇದು 39% ಬಿಸ್ನೆಸ್ನ ಹೊಂದಿದೆ. ಇನ್ನು ಪ್ರಪಂಚದಾದ್ಯಂತ ಇದು 47% ಬಿಸ್ನೆಸ್ ಹೊಂದಿದೆ. ಇನ್ನು ದಿನದ ಕೊನೆಯ ಸ್ಟಾಕ್ ಬಗ್ಗೆ ಹೇಳೋದಾದರೆ ಅದು ಡಿವಿಸ್ ಲ್ಯಾಬೊರೇಟರೀಸ್. ಇದು ಇಂಡಿಯಾದಲ್ಲಿ 11.5%, ಹಾಗೆ ಏಷ್ಯಾದಲ್ಲಿ 13.6%, ಹಾಗೆ ಅಮೆರಿಕಾದಲ್ಲಿ 28.9%, ಹಾಗೆ ಯುರೋಪಿಯನ್ ಕಂಟ್ರೀಸಲ್ಲಿ 40.1% ಬಿಸ್ನೆಸ್ ಹೊಂದಿದೆ. ಈ ಕಂಪನಿಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗೋದ್ರಿಂದ ಮುಂದಿನ ಕ್ವಾರ್ಟರ್ಗಳಲ್ಲಿ ಹೆಚ್ಚು ಲಾಭಾಂಶ ಮಾಡುವಂಥ ಸಾಮರ್ಥ್ಯ ಇದೆ. ಆದ್ದರಿಂದ ಇವು ಹೂಡಿಕೆಗೆ ಒಳ್ಳೆಯ ಸ್ಟಾಕ್ಸ್ಗಳಾಗಿದೆ. ಸ್ನೇಹಿತರೆ, ನೀವು ಈ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬೇಕು ಅಂದರೆ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ದಯವಿಟ್ಟು ಕ್ಲಿಕ್ ಮಾಡಿ ನೀವು ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ. ಧನ್ಯವಾದಗಳು.